ಇನ್ನು ಸಚಿವ ಡಿ ಸುಧಾಕರ್ ನಿಧನದ ಹಿನ್ನೆಲೆಯಲ್ಲಿ ಈಗ ಹುಟ್ಟೂರಾದ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಸಂಜೆ ಅಂತ್ಯಕ್ರಿಯೆ ನೆರವೇರುತ್ತಾ ಇದೆ. ಪಾವಗಡ ರಸ್ತೆಯ ಜೈನ ಧಾಮ ರುದ್ರಭೂಮಿಯಲ್ಲಿ ಜೈನ ಸಂಪ್ರದಾಯದಂತೆ ಸುಧಾಕರ್ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಚಳ್ಳಕೆರೆಯಲ್ಲಿನ ಡಿ ಸುಧಾಕರ್ ಕ್ರೀಡಾಂಗಣದಲ್ಲಿ ಸದ್ಯಕ್ಕೆ ಗಣ್ಯಾತಿ ಗಣ್ಯರು ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕ್ಯಾಬಿನೆಟ್ನ ದರ್ಜೆಯ ಸಚಿವರು ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಸಂಸ್ಕಾರ ನೆರವೇರಲಿದೆ. ಹೀಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ಡಿಸಿಎಂ ಮತ್ತು ಸಿಎಂ ಅವರ ಬರುವಿಕೆಗಾಗಿ ಕಾಯಲಾಗ್ತಾ ಇತ್ತು. ಕೊನೆಗೆ ಅವರು ಬಂದು ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಮುಂದಿನ ಪ್ರಕ್ರಿಯೆಗಳು ಏನೇನಾಗಿರುತ್ತೆ? ಈ ಕ್ಷಣದಿಂದ ತೆಗೆದುಕೊಂಡು ಹೋಗಲಾಗುತ್ತಾ ಪಾರ್ಥಿವವನ್ನ? ಅರುಣ್, ಏನು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರಾಗಿದ್ದಂತ ಡಿ ಸುಧಾಕರ್ ಅವರು ನಿಧನ ಹೊಂದಿದ ಹಿನ್ನೆಲೆಯಲ್ಲಿ ಇವತ್ತು ಅಂತ್ಯಕ್ರಿಯೆ ನಡೀತಾ ಇರತಕ್ಕಂಥದ್ದು. ಅಂತ್ಯಕ್ರಿಯೆಯ ಕಡೆ ಕ್ಷಣದಲ್ಲಿ ಈಗ ಪ್ರಕ್ರಿಯೆ ನಡೀತಾ ಇರತಕ್ಕಂಥದ್ದು. ಮಧ್ಯಾಹ್ನದಿಂದಲೂ ಕೂಡ ಈವರೆಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಸೇರಿದಂತೆ ಇನ್ನು ಅನೇಕ ಸಚಿವರು ಕೂಡ ಆಗಮಿಸಬೇಕಾಗಿದ್ದಂಥದ್ದು ಕಾಯ್ತಾ ಇದ್ರು. ಹಾಗಾಗಿ ಇದೀಗ ಸಚಿವರು ಸೇರಿದಂತೆ ಸಿಎಂ ಡಿಸಿಎಂ ಕೂಡ ಅಂತ್ಯಕ್ರಿಯೆಗೆ ಆಗಮಿಸಿರ್ತಕ್ಕಂಥದ್ದು. ಈಗಾಗಲೇ ಸಕಲ ಸರ್ಕಾರಿ ಗೌರವಗಳೊಂದಿಗೆ ವಿಧಿವಿಧಾನಗಳನ್ನ ಪ್ರಕ್ರಿಯೆಗಳನ್ನ ಮುಗಿಸಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಪಾವಗಡ ರಸ್ತೆಯಲ್ಲಿರ್ತಕ್ಕಂಥ ಜೈನ ಮುಕ್ತಿಧಾಮಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಬಳೆ ಮೃತದೇಹವನ್ನ ತಂದಿಡಲಾಗಿದೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ಚಿತೆಗೆ ಮೃತದೇಹವನ್ನ ತಂದಿಟ್ಟು ಅಂತ್ಯಕ್ರಿಯೆಯನ್ನ ಮಾಡಲಾಗ್ತದೆ. ಈಗ ಏನು ಈ ಅಂತ್ಯಕ್ರಿಯೆ ಪ್ರಕ್ರಿಯೆಗಳು ಏನು ಜೈನ ಸಮುದಾಯದ ಎಲ್ಲ ವಿಧಿವಿಧಾನಗಳ ಮೂಲಕ ನಡೀತಾ ಇದ್ದಾವೆ. ಅರುಣ್, ಓಕೆ, ಈ ಕ್ರೀಡಾಂಗಣದಿಂದ ಜೈನ ರುದ್ರಭೂಮಿ ಎಷ್ಟು ದೂರ ಇದೆ? ಇಲ್ಲಿಂದ ಯಾವಾಗ ತೆಗೆದುಕೊಂಡು ಹೋಗಬಹುದು? ಎಷ್ಟು ಗಂಟೆಗೆ ಅಂತ್ಯಕ್ರಿಯೆ ನೆರವೇರುವಂತಹ ಸಾಧ್ಯತೆಗಳಿದೆ ವಿನಾಯಕ್? ಅರುಣ್, ಈಗಾಗಲೇ ನೆಹರು ಕ್ರೀಡಾಂಗಣದಿಂದ ನಗರದ ಪ್ರಮುಖ ರಸ್ತೆಯ ಮೂಲಕ ಈಗಾಗಲೇ ಪಾವಗಡ ರಸ್ತೆಯಲ್ಲಿರುವಂತಹ ಏನು ಜೈನ ಮುಕ್ತಿಧಾಮಕ್ಕೆ ಈಗಾಗಲೇ ಮೃತದೇಹವನ್ನ ಪಾರ್ಥಿವ ಶರೀರವನ್ನು ತಂದಿರಿಸಲಾಗಿದೆ. ಇಲ್ಲಿಯೇ ಸಿಎಂ ಮತ್ತು ಡಿಸಿಎಂ ಸಚಿವರು ಬಂದು ಅಂತಿಮ ದರ್ಶನವನ್ನು ಪಡೆದಿರ್ತಕ್ಕಂಥದ್ದು. ಸಕಲ ಸರ್ಕಾರಿ ಗೌರವಗಳನ್ನು ಕೂಡ ಅಲ್ಲಿ ಸಲ್ಲಿಸಿರ್ತಕ್ಕಂಥದ್ದು. ಇನ್ನೇನು ಮುಕ್ತಿಧಾಮದ ಒಳಗಡೆ ಮೃತ ಶರೀರವೇನಿದೆ ಅದನ್ನ ತಂದು ಚಿತೆಗೆ ಇಟ್ಟು ಅಲ್ಲಿ ಪ್ರಕ್ರಿಯೆಗಳನ್ನ ಶುರು ಮಾಡಬೇಕಾಗಿದೆ. ಅರುಣ್, ಓಕೆ, ಥ್ಯಾಂಕ್ ಯು ವಿನಾಯಕ್ ಡೀಟೇಲ್ಸ್ಗೆ. ಸಚಿವ ಡಿ ಸುಧಾಕರ್ ಅವರ ಅಂತಿಮ ದರ್ಶನವನ್ನ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಡೆದರು. ಇನ್ನು ಕ್ಯಾಬಿನೆಟ್ ದರ್ಜೆಯ ಅವರ ಸಹೋದ್ಯೋಗಿಗಳು ಅಂದರೆ ಉಳಿದಂತಹ ಸಚಿವರುಗಳು, ಶಾಸಕರುಗಳು ಎಲ್ಲರೂ ಕೂಡ ಬಂದು ಅಗಲಿದಂತಹ ತಮ್ಮ ನಾಯಕನಿಗೆ ಅಂತಿಮ ನಮನವನ್ನ ಸಲ್ಲಿಸಿದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಅಂತ್ಯ ಸಂಸ್ಕಾರವೂ ಕೂಡ ನೆರವೇರುತ್ತೆ. ಜೈನ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಅವರ ಪುತ್ರ ಸುಹಾಸ್ ಈ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರ ಕುಟುಂಬದ ನಿರ್ಧಾರಗಳನ್ನು ಕೂಡ ತಿಳಿಸಿದ್ರು. ಆಗಲೇ ಅಂತಿಮ ದರ್ಶನವನ್ನು ಪಡೆದಂತಹ ಸಿಎಂ ಡಿಸಿಎಂ ಅದೃಶ್ಯವನ್ನು ನೋಡ್ತಾ ಇದ್ದೀವಿ. ಸಕಲ ಸರ್ಕಾರಿ ಗೌರವಗಳ ಜೊತೆಗೆ ಅಗಲಿದ ನಾಯಕನಿಗೆ ಅಂತಿಮ ನಮನವನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ರಾಷ್ಟ್ರಧ್ವಜವನ್ನ ಅವರ ಕುಟುಂಬಕ್ಕೆ ಹಸ್ತಾಂತರ ಮಾಡುವಂತಹ ಆ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಪಾವಗಡ ರಸ್ತೆಯಲ್ಲಿರುವಂತಹ ಜೈನ ರುದ್ರಭೂಮಿಯತ್ತ ಅವರ ಪಾರ್ಥಿವವನ್ನ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಆ ರುದ್ರಭೂಮಿಗೆ ಆಗಮಿಸುತ್ತೆ ಪಾರ್ಥಿವ. ಅಲ್ಲಿ ಕೂಡ
ಸರ್ಕಾರಿ ಗೌರವಗಳನ್ನು ಅರ್ಪಿಸಿದ ನಂತರದಲ್ಲಿ ಅಂತಿಮ ವಿಧಿವಿಧಾನಗಳನ್ನು ಅವರ ಜೈನ ಸಂಪ್ರದಾಯದ ರೀತಿಯಲ್ಲಿ ನಡೆಸಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಮುಂದೆ